ಒಂದು ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ದಿನದಲ್ಲಿ 19ನೇ ಗೇಟನ್ನ ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನ ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ನನ್ನ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು. ಶಾರದಾ ದೇವಿ ಆಶೀರ್ವಾದ, ಉಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, ರಾಘವೇಂದ್ರ ಸ್ವಾಮಿಯ ಶಕ್ತಿ ಇವೆಲ್ಲ ಸೇರಿ ಇಂಥ ಒಂದು ಮಹತ್ವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಬಯಕೆ. ಇದರಿಂದ 33 ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಈ 33 ಗೇಟ್ಗಳನ್ನು ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂದ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಒಂದು ನೀರಾವರಿ ಸಚಿವನಾಗಿದ್ದೆ. ನನ್ನ ಶಾಸಕರು ಹೇಳ್ತಾ ಇದ್ರು, ನೀವೇ ಮುಖ್ಯಮಂತ್ರಿಗಳು, ಯಾಕೆ ನಮ್ಮ ಎಂಪಿಗಳನ್ನೆಲ್ಲ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತ. ನಾನು ಒಂದು ನೀರಾವರಿ ಸಚಿವನಾಗಿದ್ದೆ, ಇವತ್ತು ಮುಖ್ಯಮಂತ್ರಿ ಆಗಿದ್ದೇನೆ. ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ಸೇವಕ, ನಿಮ್ಮ ರೈತ, ನಿಮ್ಮ ಬಂಧು ಅನ್ನೋದನ್ನ, ನನ್ನ ಜವಾಬ್ದಾರಿಯನ್ನು ಮರೀಲಿಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ತುಂಗಭದ್ರಾ ಡ್ಯಾಮ್ ಅನ್ನ ನಾವೆಲ್ಲ ಕಾಪಾಡಿದ್ದೇವೆ. ಹಿರಿಯರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಟುಡೇ ಸರ್, ಐ ಆಮ್ ವೆರಿ ಪ್ರೌಡ್. This is a historic moment of the history of water resources. Today, under the leadership of C.R. Patil ji, 3 chief ministers, one of the senior most leader of this country, Mr. Chandrababu Naidu, is here. He has shown his large heart to prevent all of us. One more, my young friend, Telangana Chief Minister, Mr. Revant Reddy is here. Today, with the 3 Chief Ministers, under your leadership, has created an history. Myself, Chandrababu Naidu and Revant Reddy, we believe in one thing. We don't want to write history. We don't want to read history. We believe in creating history. That is what all the 3 leaders of the South India is. So I am very happy you are a part of this great moment and you have shared us. Ivattu, one more thing I would like to tell you. I always tell one thing. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. That means joining together is the beginning. Discussing together is the progress. Working together is the success. That is what, under the leadership of Mr. Patil, we have joined, we have discussed, and today a message is going to come to all the farmers of the 3 states that we all are united and we will save the farmers of the state. ಇವತ್ತು ನಾವು 3 ಜನನು ಸೇರಿ ಐತಿಹಾಸಿಕದ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಈ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಅದನ್ನ ನಮ್ಮ ಕೇಂದ್ರ ಮಂತ್ರಿಗಳು, our honorable central minister will announce the decision taken with all of us.
Today, whatever we have decided and discussed for 1 hour, this will go to the history of water resources and in the federal structure of this country to protect the constitution, to protect our rights, to save the farmers. ನಮ್ಮ ನೀರು ನಮ್ಮ ಹಕ್ಕು. ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತುಂಗಭದ್ರಾ ನದಿ 1860ರಲ್ಲಿ ಬ್ರಿಟಿಷರ್ ಆವತ್ತಿನ ಕಾಲದಲ್ಲಿ ಇಂಜಿನಿಯರ್ ಅವರು SR ಆರ್ಥರ್ ಪಾಟ್ ಅವರು ಅದಕ್ಕೆ ಒಂದು ನಾಂದಿಯನ್ನು ಹಾಡಿದ್ರು. ನಂತರ 1949ರಲ್ಲಿ ಆರಂಭವಾಗಿ ಇದನ್ನು ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಅನೇಕರು ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡ್ರು. ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಮತ್ತು ಪದೇ ಪದೇ ಕಾಮಾಕ್ಷಿ ಪೀಠದವಾಗಿ